ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಿದ್ದೀರಾ ಕ್ರಿಕ್ಬಿಡ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಈ ಒಂದು ಹೊಸ ಪಾಡ್ಕಾಸ್ಟ್ ಗೆ ಸ್ವಾಗತ. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ಏನಿಲ್ಲ, ನಮ್ಮ ಹೊಸ ಸೀಸನ್ RCPL ಸೀಸನ್ ನ ಆಲ್ಮೋಸ್ಟ್ ಮಿಡ್ ಸೀಸನ್ ಮುಗ್ದೋಗಿದೆ. ಅಂದ್ರೆ ಎಲ್ಲಾ ಟೀಮ್ಗಳು 7 ಗಳು ಆಡಿ ಮುಗ್ದಿದೆ. ಕೆಲವು ಟೀಮ್ಗಳು ಒಂದೆರಡು ಟೀಮ್ 8 ಮ್ಯಾಚಸ್ ಕೂಡ ಆಡಿದಾವೆ. ಸೊ ಮಿಡ್ ಸೀಸನ್ ಹೇಗೆ ನಡೀತಾ ಇದೆ, ನಮ್ಮ ಟೀಮ್ ಯಾವ ಪೊಸಿಷನ್ ಅಲ್ಲಿ ಇದೆ, ಇನ್ನು ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಬೇಕು, ಹಾಗೂ ಪ್ರೀವಿಯಸ್ ಗೇಮ್ಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸ್ಕೋರ್ ಕಾರ್ಡ್ ಸಮೇತ ನೋಡಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇದರಲ್ಲಿ. ಈ ವಿಡಿಯೋದಲ್ಲಿ ನಿನ್ನ ಅಭಿಪ್ರಾಯ ಏನು, ಹೇಗಿದೆ ಅಂತ ಹೇಳು. RC24 ಮೊದಲನೆಯ ಸೀಸನ್. ಮೊದಲನೇ ಸೀಸನ್ ಅದೇ ಆಕ್ಷನ್ ತುಂಬಾನೇ ಸ್ಪೆಷಲ್ ಇತ್ತು, ಯಾಕಂದ್ರೆ ನಮ್ಗೆ ಒಂದು ಚೂರು ಐಡಿಯಾ ಇರ್ಲಿಲ್ಲ. RC20 ಅಲ್ಲಾದ್ರೆ ನಮ್ಗೆ ಪ್ರಾಪರ್ ಆಗಿ ಆಕ್ಷನ್ ಡೈನಾಮಿಕ್ಸ್ ಗೊತ್ತಿತ್ತು. ಯಾವ ಯಾವ ಪ್ಲೇಯರ್ ಎಷ್ಟೆಷ್ಟು ದುಡ್ಡಿಗೆ ಸಿಗ್ತಾರೆ ಅಂತ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ ಮತ್ತೆ ರಿಯಾಲಿಟಿಯೇ ಬೇರೆ ತರ ಆಯ್ತು. ಯುಜ್ವೇಂದರ್ ಚಹಲ್ ಅವರು ಹೈಯೆಸ್ಟ್ ಬಿಡ್ಜೆಟ್ ಪ್ಲೇಯರ್ ಆಗಿ ಆ ನಮ್ಮ RCB ಟೀಮ್ ನ ಹೈಯೆಸ್ಟ್ ಬಿಡ್ಜೆಟ್ ಪ್ಲೇಯರ್ ಆಗಿ ನಾವು ಪಿಕ್ ಮಾಡಿದ್ದೇವೆ. ಮತ್ತಿನ್ನು ಕೆಲವು ಪ್ಲೇಯರ್ಸ್ ನ ನಾವು ಮಿಸ್ ಮಾಡಿದ್ದೇವೆ. ಸೊ ಎಕ್ಸ್ಪೆಕ್ಟೇಷನ್ ಮತ್ತೆ ರಿಯಾಲಿಟಿ ಫುಲ್ ಬೇರೆ ಬೇರೆ ತರ ಇತ್ತು. ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಮ್ಗೆ ಬೇಕಾಗಿರುವ ಪ್ಲೇಯರ್ಸ್ ನಾವು ಪಿಕ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಬಟ್ ಓವರ್ ಆಲ್ ಆಪ್ಷನ್ ವಾಸ್ ಗುಡ್. ಓಕೆ. ಸೊ ಈಗ ಬನ್ನಿ ಒಂದೊಂದು ಮ್ಯಾಚ್ ಇಂದಾನೆ ನೋಡ್ಕೊಂಡು ತಗೋಣ ಸ್ಕೋರ್ ಕಾರ್ಡ್ ನ. 7 ಮ್ಯಾಚಸ್ ಆಗಿದೆ ಟೋಟಲ್. ಸೊ ನಮ್ ಸೀಸನ್ ಏನು ತುಂಬಾನೇ ಸೂಪರ್ ಗ್ರೇಟ್ ಅಂತೇನೇನಿಲ್ಲ. ಅವಾಗವಾಗ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ. ಮೊದಲನೇ ಮ್ಯಾಚ್ ನೋಡೋದಾದ್ರೆ ಶ್ರೇಯಸ್, ಫಸ್ಟ್ ಸ್ಕ್ವಾಡ್ ತೋರ್ಸ್ ಮತ್ತಲ್ಲಿ ಹೋಗ. ಓಕೆ. ಓಕೆ, ಸ್ಕ್ವಾಡ್ ನಿಮ್ಗೆ ಗೊತ್ತೇ ಇದೆ. ಆಪ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಇಷ್ಟು ಜನ 26 ಪ್ಲೇಯರ್ಸ್ ನಾವು ಬೈ ಮಾಡಿದೀವಿ. ಅಂಡ್ ಏನ್ ಹೇಳ್ಬೇಕು ಈ ಸ್ಕ್ವಾಡ್ ಬಗ್ಗೆ? ಏನಂದ್ರೆ ನಿಮ್ಗೆ ಇಲ್ಲೇ ಕಾಣ್ತದೆ ಹೈಯೆಸ್ಟ್ ಬಿಡ್ಡೆಡ್ ಪ್ಲೇಯರ್ ಚಹಲ್ ಅವರು. ಮತ್ತೆ ಈ ಆಕ್ಷನ್ ಅಲ್ಲೇ ನಾವು ಕೇವಲ ಒಂದೇ ಒಂದು ಪ್ಲೇಯರ್ ನ ರಿಟರ್ನ್ ಮಾಡಿದ್ವು, ಅದು ಯಾರಂದ್ರೆ ವಿರಾಟ್ ಕೊಹ್ಲಿ ಅವರು. ಅದು ಬಿಟ್ರೆ ಉಳ್ದಿರೋ ಪ್ಲೇಯರ್ಸ್ ನಾವೆಲ್ಲ ಬಿಡ್ ಮಾಡಿದ್ದೇವೆ. ಸ್ಯಾಮ್ ಕರನ್ ಅವರು ಇಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತೆ ಮತ್ತೆ ಯಾರಿದ್ದಾರೆ, ಮತ್ತೆ ಸಿಕಂದರ್ ರಾಜಾ, ದಿನೇಶ್ ಕಾರ್ತಿಕ್, ಮತ್ತೆ ಉಳ್ದವರನ್ನೆಲ್ಲ ನಾವು ಡಿಸೆಂಟ್ ಬಜೆಟ್ ಅಲ್ಲಿ ನಾವು ಪಿಕ್ ಮಾಡಿದ್ದೇವೆ. ನಾವು ಓವರ್ ಆಲ್ ಆಗಿ 102 crore ಐ ಥಿಂಕ್ ನಾವು ಸ್ಪೆಂಡ್ ಮಾಡಿದ್ದೇವೆ. 12 crore ನಾವು ಎಕ್ಸ್ಟ್ರಾ ಪಾಪ್ ಅಪ್ ಮಾಡಿದ್ದು. ಈ ತರ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ತಗೊಂಡಿದ್ದೇವೆ. ಓವರ್ ಆಲ್ ಆಗಿ ಟೀಮ್ ಚೆನ್ನಾಗಿ ಬಂದಿದೆ. ಆ ತರ ಏನ್ ದೊಡ್ಡ ಪ್ರಾಬ್ಲಮ್ ಆಗ್ಲಿಲ್ಲ. ಅಂಡ್ ಅದೇ ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ಎಲ್ಲ ಮಿಸ್ಸಿಂಗ್ ಇದ್ದಾರೆ. ಆ ಅದು ಒಂದು ಚಾಲೆಂಜಿಂಗ್. ಚಾಲೆಂಜಿಂಗ್ ಆಗಿ ಇದ್ರೇನೆ ಆಡ್ಲಿಕ್ಕೆ ಒಂದು ಬೇರೆ ತರ ಮಜಾ ಸಿಗುದು. ಅದಕ್ಕೋಸ್ಕರ ನಾವು ಈ ತರ ಚಾಲೆಂಜಿಂಗ್ ಸ್ಕ್ವಾಡ್ ನ ಪಿಕ್ ಮಾಡಿದ್ದೇವೆ. ಈ ಒಂದು ಸ್ಕ್ವಾಡ್ ಅಲ್ಲೇ ಒಂಥರ ಮಜಾ ಇದೆ. ಅದು ಯಾಕೆ ಏನು ಅಂತಂತ ನಿಮ್ಗೆ ಪಾಯಿಂಟ್ಸ್ ಟೇಬಲ್ ಮತ್ತೆ ಸ್ಕೋರ್ ಕಾರ್ಡ್ ನೋಡಿದಾಗ ಗೊತ್ತಾಗ್ತದೆ. ಎಸ್, ಬನ್ನಿ ಶುರು ಮಾಡೋಣ. ಫಸ್ಟ್ ಮ್ಯಾಚ್ ಇದು RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಸೊ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಈ RC24 ಅಲ್ಲಿ IPL 2022 ನ ಟೈಮ್ ಟೇಬಲ್, ಇದು ಏನು ಶೆಡ್ಯೂಲ್ ಫಾಲೋ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಕೂಡ RCB ವರ್ಸಸ್ ಪಂಜಾಬ್ ಇತ್ತು. ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಲಾಸ್ಟ್ ಗೆ ಆಲ್ಮೋಸ್ಟ್ ವಿನ್ನಿಂಗ್ ಪೊಸಿಷನ್ ಅಲ್ಲಿ ಇರ್ತಾರೆ RCB. ಚೇಸ್ ಮಾಡ್ತಾ ಓಡಿಯನ್ ಸ್ಮಿತ್ ಅವರು ಒಂದ್ 2-3 ಸಿಕ್ಸ್ ಹಾಕಿ ಗೆಲ್ಸ್ಕೊಡ್ತಾರೆ ಪಂಜಾಬ್ ಕಿಂಗ್ಸ್ ಅಲ್ಲಿ. ಸೊ ಸಿಮಿಲರ್ ಅದೇ ರೀತಿ ರಿಸಲ್ಟ್ ಬಂದಿದೆ, ಪಂಜಾಬ್ ಅವರು ವಿನ್ ಆಗಿದ್ದಾರೆ. ಇಲ್ಲಿ ಮೊದಲನೇ ಮ್ಯಾಚ್ ಎಕ್ಸ್ಪೀರಿಯನ್ಸ್ ನೀವು ಕೇಳೋದಾದ್ರೆ ನಿಮ್ಗೆ ಗೊತ್ತೇ ಇದೆ. ಮ್ಯಾಚ್ ಏನಾದ್ರು ನೀವು ನೋಡಿದ್ರೆ, ಮ್ಯಾಚ್ ಅವಾಗ ಲ್ಯಾಗ್ ಆಗ್ತಿತ್ತು. ಸೆಟ್ಟಿಂಗ್ಸ್ ನಾನು ಲೋ ಮಾಡಿದೆ, ಬಟ್ ಆದ್ರೂ ಕೂಡ ಏನು ವರ್ಕೌಟ್ ಆಗ್ಲಿಲ್ಲ. ಸೊ ಅದಕ್ಕೆ ಕೇವಲ 48 ರನ್ ಸ್ಕೋರ್ ಮಾಡೋಕೆ ಪ್ರಯತ್ನ ಆಯ್ತು. ಆದ್ರೂ ಕೂಡ ಸ್ಯಾಮ್ ಕರನ್ ಹಾಗೂ ದಿನೇಶ್ ಕಾರ್ತಿಕ್ ಅವ್ರದ್ದು ಒಳ್ಳೆ, ಅಂದ್ರೆ ಅವ್ರು ಸ್ವಲ್ಪ ಆದ್ರೂ ಹೊಡೆದ್ಕೊಟ್ರು. ಇಲ್ಲ ಅಂದ್ರೆ ಒಂದು 20 ಕೂಡ ದಾಟೋದು ಡೌಟ್ ಇತ್ತು. ಇವನ್ ಶಿವಮ್ ದೂಬೆ ಅವ್ರು ಕೂಡ. ಸೊ ಇಲ್ಲಿ ರೆಕಾರ್ಡಿಂಗ್ ಕೂಡ ಸಿಂಬಲ್ಲೇ ಮಿಸ್ ಆಗ್ತಿತ್ತು. ಸೊ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಆಗಿದೆ ಫಸ್ಟ್ ಮ್ಯಾಚ್ ಅಲ್ಲಿ. ಸೊ ಅದಕ್ಕೆ ಅಪೋಲಜೈಸ್ ಕೂಡ ಮಾಡಿದೀನಿ, ಇನ್ ಮುಂದೆ ಆತರ ಆಗಲ್ಲ ಅಂತ. ಸೊ ಅದಕ್ಕೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಇವರು ಹೊಡಿತಾರೆ ಅಂತ. ಬಟ್ ಆದ್ರೂ ಕೂಡ 8.1 ಓವರ್ಸ್ ತನಕ ಫೈಟ್ ತಗೊಂಡು ಹೋಗಿದ್ದೀನಿ. ಇಲ್ಲ ಅಂದ್ರೆ ಒಂದು 5 ಓವರ್ಸಿಗೆ ಮುಗ್ಸಾಕಿರೋರು. 8.1 ಓವರ್ಸ್ ತನಕ ಒಂದ್ ಒಳ್ಳೆ ಫೈಟ್ ಕೊಟ್ಟು, ಚಹಲ್ ಒಳ್ಳೆ ಎಕನಾಮಿ ಆಗಿದ್ದಾರೆ, ಒಂದು 6 ಎಕನಾಮಿ ಇದೆ. ಅಂಡ್ ಈವನ್ ಸ್ಯಾಮ್ ಕರನ್ ಅವ್ರು ಕೂಡ 2 ಲಿಸ್ಟ್ ಅಲ್ಲಿ ಅವರ ಹೆಸರು ಮೇಲಿದೆ. ಸೊ ಒನ್ ಆಫ್ ದ ಟಾಪ್ ಆಲ್ರೌಂಡರ್ ಆಗಿ ಮೂಡ್ ಬರ್ಬೋದು ಈ ಟೂರ್ನಮೆಂಟ್ ಅಲ್ಲಿ. ಈ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀಯ ಹೇಳು? ಸಿ ವಿನ್ನಿಂಗ್, ಸೋತ್ರು ಪರವಾಗಿಲ್ಲ, ಬಟ್ ಫೈಟ್ ಕೊಟ್ಟು ಸೋತಿದ್ದಾರೆ, ಅದು ಇಂಪಾರ್ಟೆಂಟ್ ಆಗಿರೋದು. ಬೌಲರ್ಸ್ ಚೆನ್ನಾಗಿ ಮಾಡಿದ್ದಾರೆ. 49 ಬಾಲ್ ಅಲ್ಲೇ 49 ರನ್ಸ್ ನ ಶ್ರೇಯಸ್ ಅವರು ಕನ್ಸಿಡರ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಇಕನಾಮಿಕಲ್ ಇನ್ 10 ಓವರ್ಸ್ ಮ್ಯಾಚ್.
ಸೊ ಬೇರೆಲ್ಲ ಮ್ಯಾಚಸ್ ಎಲ್ಲ 10 ಓವರ್ಸ್ ಅಲ್ಲೇ 90 ಪ್ಲಸ್ ಅಥವಾ 80 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡ್ತಾರೆ. ಬಟ್ ಇಲ್ಲಿ ಇಕನಾಮಿಕಲ್ ಅವ್ರು ಬಾಲಿಂಗ್ ಮಾಡಿದ್ದಾರೆ. ಅಂಡ್ ಆಸ್ ಯೂಶುವಲ್ ಆಗಿ ಅವರು ಎಷ್ಟೋ ಸಮಯದ ನಂತರ ಈ ಗೇಮ್ ಆಡ್ತಾ ಇರೋದು. ಸೊ ಅದರೊಟ್ಟಿಗೆ ಗೇಮ್ ಕೂಡ ಸ್ಟಕ್ ಆಗ್ತಿತ್ತು. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲೇ ಇಲ್ಲಿ ತನಕ ಮ್ಯಾಚ್ ತಂದು ಇಟ್ಟಿದ್ದಾರೆ. ಸೊ ದ್ಯಾಟ್ಸ್ ಗ್ರೇಟ್. ಅಂಡ್ ಬೌಲರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸ್ಯಾಮ್ ಕರನ್ ಅವರು, ಮತ್ತೆ ಚಹಲ್ ಅವರು, ಮತ್ತೆ ಟಿಮ್ ಸೌದಿ ಅವರು, ಮತ್ತೆ ಒಂದ್ ಶ್ರೇಯಸ್ ಅವರು ಮಿಸ್ ಮಾಡಿದ್ರು. ಏನಂದ್ರೆ ಆ, ಕೊನೆ ಸಿಚುವೇಶನ್ ಅಲ್ಲಿ ಸ್ಯಾಮ್ ಕರನ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು, ಮತ್ತೆ ಟಿಮ್ ಸೌದಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗೆ ಏನ್ ಪ್ರಮೋಟ್ ಮಾಡಿಕ್ ಆಗ್ಲಿಲ್ಲ, ಯಾಕಂದ್ರೆ ಅದೇ ಗ್ಲಿಚ್ ಇಂದ. ಬಟ್ ಓವರ್ ಆಗಿ ಒಂದ್ ಒಳ್ಳೆ ಫೈಟ್ ಬ್ಯಾಕ್ ಕೊಟ್ಟಿದ್ದಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ರಿಸಲ್ಟ್ ವಾಸ್ ನಾಟ್ ಇನ್ ಅವರ್ ಫೇವರ್. ಓಕೆ, ಫಸ್ಟ್ ಮ್ಯಾಚ್ ಹೋಗ್ಲಿ ಬಿಡಿ ದೇವರಿಗೆ ಅಂತ. ನೆಕ್ಸ್ಟ್ ಮ್ಯಾಚ್ ಗೆ ಹೋದಾಗ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ಆಯ್ತು. ಸೊ ರೀಸನ್ ನಿಮ್ಮ ಕಣ್ಮುಂದೆನೆ ಇದೆ. ಟ್ರಾವಿಸ್ ಹೆಡ್ ಹಾಗೂ ವಿಲ್ ಜಾಕ್ಸ್ ಅವರಿಂದ ಭರ್ಜರಿ 50 ಪಾರ್ಟ್ನರ್ಶಿಪ್. ಅದ್ರ ಜೊತೆಗೆ ಟಿಮ್ ಸೌತಿ ಅವ್ರದ್ದು 3 ವಿಕೆಟ್ ಹಾಲ್ ಬೈ ಕನ್ಸಿಡರಿಂಗ್ 22 ರನ್ಸ್ ಕೊಟ್ಟಿದ್ದಾರೆ. ಬಟ್ 11 ಎಕಾನಮಿ ಇದ್ರು ಕೂಡ 3 ಇಂಪಾರ್ಟೆಂಟ್ ವಿಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಆ 3 ವಿಕೆಟ್ಸ್ ನೆನ್ಪಿರೋ ಹಂಗೆ ಯಾರ್ದು, ರಸೆಲ್ ಅವ್ರದ್ದು ಒಂದಿದೆ, ಆಮೇಲೆ ವೆಂಕಟೇಶ್ ಅಯ್ಯರ್ದು ಇರ್ಬೋದು. ಸೊ ಹಾಗೂ ಇನ್ನೊಬ್ರು ಕರುಣ್ ನಾಯರ್ ಅಂತ ಅನ್ಕೋತೀನಿ. ಸೊ 3 ಇಂಪಾರ್ಟೆಂಟ್ ವಿಕೆಟ್ಸ್ ನ ಕಿತ್ತಿದ್ದಾರೆ. ಅಂಡ್ ಈವನ್ ಪ್ರಸಿದ್ಧ್ ಕೃಷ್ಣ ಅವ್ರು ನೋಡ್ಬೋದು ಇಲ್ಲಿ ಅವರ ಏನು ಬೆಸ್ಟ್ ಬೌಲಿಂಗ್ ಶುರುವಾಗಿದೆ. ಕೇವಲ 8 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ದಾರೆ 2 ಓವರ್ ಅಲ್ಲಿ, ಜಸ್ಟ್ 4 ಎಕಾನಮಿ. ಅಂಡ್ ನಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತೇ ಇದೆ. ಟ್ರಾವಿಸ್ ಹೆಡ್ ಅವ್ರದ್ದು ಶುರುವಾಯ್ತು ಅವರ ಲೀಡಿಂಗ್ ರನ್ ಸ್ಕೋರರ್ಗೆ ಬರುವಂತ ಸಮಯ. ಟ್ರಾವಿಸ್ ಹೆಡ್, ವಿಲ್ ಜಾಕ್ಸ್ ಹಾಗೂ ಪಡಿಕಲ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇನ್ನು ಕೂಡ. ಹೋಪ್ಸ್ ಅವರು ಬೇಗ ಫಾರ್ಮಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ರಿಂಕು ಸಿಂಗ್ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾರೆ ನೋಡಿಬಹುದು. 5 ಆಫ್ ಜಸ್ಟ್ 2 ಡೆಲಿವರೀಸ್. ಯಾ, ಅಂಡ್ ಇಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಲಾಸ್ಟ್ ಓವರ್ ತನಕ ಹೋಯ್ತು. ಸೊ ಟ್ರಾವಿಸ್ ಹೆಡ್ ಅವರು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ, ಮತ್ತೆ ವಿಲ್ ಜಾಕ್ಸ್ ಅವರು ಕೂಡ. ಅಂಡ್ ಆಸ್ ಯೂಶುವಲ್ ಆಗಿ ಸೊ ಟ್ರಾವಿಸ್ ಹೆಡ್ ಅವರು ಈಗ ಕರೆಂಟ್ಲಿ IPL ಹಾಗೂ ಇಂಟರ್ನ್ಯಾಷನಲ್ ಫಾರ್ಮೆಟ್ ಅಲ್ಲಿ ಧಮಾಕ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಧಮಾಕ ಮಾಡ್ತಾ ಇದ್ದಾರೆ. ಅಂಡ್ ಟ್ರಾವಿಸ್ ಹೆಡ್ ಅವರು ನಮ್ಮ ಈ ಸೀಸನ್ ಇಂದ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂಡ್ ಲೀಡಿಂಗ್ ಬ್ಯಾಟ್ಸ್ಮನ್ ಆಗಿ ಹೊರ ಬಂದಿದ್ದಾರೆ. ಎಸ್. ಸೊ ಸೆಕೆಂಡ್ ಮ್ಯಾಚ್ ಗೆದ್ದಿದೀವಿ. ಅಂಡ್ ಥರ್ಡ್ ಮ್ಯಾಚ್ ಹೋಗೋದಾದ್ರೆ ಅಗೇನ್ಸ್ಟ್ ರಾಜಸ್ಥಾನ್ ರೈಫಲ್ಸ್ ನೋಡೋದಾದ್ರೆ ಇದು ಒಂಥರ ಡಾಮಿನೇಟಿಂಗ್ ವಿಕ್ಟರಿ ಅಂತ ಹೇಳ್ಬೋದು. 7.3 ಓವರ್ಸ್ ಗೆ ಚೇಸ್ ಮಾಡಿ ಬಿಸಾಕಿದ್ದಾರೆ. ಯಾರು ಅಂದ್ರೆ ಕಿಂಗ್ ಕೊಹ್ಲಿ. ಫಸ್ಟ್ 2 ಮ್ಯಾಚ್ ಅಲ್ಲಿ ಎರಡು ಫಸ್ಟ್ ಬಾಲ್ ಡಕ್ ಆಗಿದ್ದಾರೆ. ಥರ್ಡ್ ಮ್ಯಾಚ್ ಅಲ್ಲಿ ಒಂದು ಭರ್ಜರಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಅಂಡ್ ಆಸ್ ಯೂಶುವಲ್ ಟ್ರಾವಿಸ್ ಹೆಡ್ ಅವರು ABD ವಿಲಿಯರ್ಸ್ ಅವರ ರೋಲ್ ಪ್ಲೇ ಮಾಡಿದ್ದಾರೆ ಬೈ ಗಿವಿಂಗ್ ಸಪೋರ್ಟ್ ಟು ವಿರಾಟ್ ಕೊಹ್ಲಿ. 39 ರನ್ಸ್ ಆಫ್ ಜಸ್ಟ್ 19 ಡೆಲಿವರೀಸ್. ಅಂಡ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತಿಲಕ್ ವರ್ಮಾ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೆ, 1 ವಿಕೆಟ್ ತೆಗೆದಿದ್ದಾರೆ. ಅಂಡ್ ಸ್ಯಾಮ್ ಕರನ್ ಕೂಡ ಒಂದೊಂದು ವಿಕೆಟ್ ತೆಗೆದು ಕೊಟ್ಟಿದ್ದಾರೆ. ಎಸ್ ಹೇಳಿ. ಎಸ್, ಅಂಡ್ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಪಾರ್ಟಿಗೆ ಬಂದಿದ್ದಾರೆ. ಫಸ್ಟ್ 2 ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಪಾರ್ಟಿಗೆ ಬಂದಿದ್ದಾರೆ. ಅಂಡ್ ಟ್ರಾವಿಸ್ ಹೆಡ್ ಅವರ ರನ್ ಫ್ಲೋ ಇಲ್ಲಿ ಕಂಟಿನ್ಯೂ ಆಗಿದೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಾವು ತಿಲಕ್ ವರ್ಮಾ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ವಿ. ಸೊ 1 ವಿಕೆಟ್ ಪಿಕ್ ಮಾಡಿದ್ರೆ ಡೀಸೆಂಟ್ ಆಗಿ ಸ್ಪೆಲ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಟಿಮ್ ಸೌತಿ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು, ಮತ್ತೆ ಜೇಸನ್ ಹೋಲ್ಡರ್ ಅವರು ಇಕನಾಮಿಕಲಿ ಬಾಲಿಂಗ್ ಮಾಡಿದ್ರು. ಯಾ, ಎಸ್. ಅಂಡ್ ಓವರ್ ಆಗಿ ಕಂಫರ್ಟಬಲ್ ಆಗಿ ನಾವು ಈ ಮ್ಯಾಚ್ ಗೆದ್ದಿದ್ದೇವೆ. ಸೊ ನಮ್ಮ ಪರ್ಫಾರ್ಮೆನ್ಸ್ ಗ್ರಾಫ್ ಇಲ್ಲಿ ತನಕ ಇಂಪ್ರೂವ್ಮೆಂಟ್ ಅಲ್ಲಿ ನಮ್ಗೆ ಕಾಣಿಸ್ಕೊಂಡಿದೆ. ಫಸ್ಟ್ ಮ್ಯಾಚ್ ಮತ್ತೆ ಸೆಕೆಂಡ್ ಮ್ಯಾಚ್ ಮತ್ತೆ ಥರ್ಡ್ ಮ್ಯಾಚ್ ಗೆ ಕನ್ಫರ್ಮ್ ಮಾಡಿದೆ. ಸೊ ಅಪ್ವರ್ಡ್ ಟ್ರೆಂಡ್ ಅಲ್ಲಿ ನಮ್ಗೆ ಕಾಣಿಸ್ಕೊಳ್ತಿದೆ. ಓಕೆ, ಈಗ ಫೋರ್ತ್ ಮ್ಯಾಚ್ ನೋಡೋದಾದ್ರೆ ಅಗೇನ್ಸ್ಟ್ ಮುಂಬೈ ಲೆಜೆಂಡ್ಸ್. ಸೊ ಇಲ್ಲಿ ಕೂಡ ನೋಡಬಹುದು 6 ಓವರ್ಸ್ ಗೆ ಮುಗ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ರನ್ ರೇಟ್ ಸಖತ್ ಬೂಸ್ಟ್ ಸಿಕ್ಕಿದೆ ನಮ್ಗೆ. ಅಂಡ್ ಮೈನ್ ಹೀರೋ ಓಕೆ ಟ್ರಾವಿಸ್ ಹೆಡ್ ಅವ್ರದ್ದು 50 ಬಂದಿದೆ ಈ IPL ಅಲ್ಲಿ. 50 ಆಫ್ 18 ಡೆಲಿವರೀಸ್. ತಿಲಕ್ ವರ್ಮಾ ಅವ್ರು ಕೂಡ ಬ್ಲಿಸ್ಟ್ರಿಂಗ್ ನಾಕ್ ಬಂದಿದೆ. ಬಟ್ ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ನೋಡಬಹುದು ಪ್ರಸಿದ್ಧ್ ಕೃಷ್ಣ ಅವರು 2 ಫಾರ್ 8. ಮತ್ತೆ ಅವ್ರದ್ದು ಕನ್ಸಿಸ್ಟೆಂಟ್ ನೋಡ್ಬೋದು. ಇಲ್ಲಿ ಹಳೆ ಮ್ಯಾಚ್ ಅಲ್ಲಿ ಕೂಡ 8 ಇತ್ತು. ಇಲ್ಲಿ ಈ ಮ್ಯಾಚ್ ಅನ್ಕೋತೀನಿ ಕೋಲ್ಕತ್ತಾದಲ್ಲಿ ಕೂಡ 8 ಇತ್ತು, ಇಲ್ಲಿ ಕೂಡ 8 ಇದೆ. ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ 4 ಎಕಾನಮಿ ಮೇಂಟೈನ್ ಮಾಡ್ತಿದ್ದಾರೆ, ನಂಗೆ ಇದ್ ನೋಡಿ ತುಂಬಾನೇ ಇಷ್ಟ ಆಯ್ತು. ಸೊ ಪ್ರಸಿದ್ಧ್ ಕೃಷ್ಣ ಅವ್ರು ನಮ್ಮ ಇಂಡಿಯನ್ ಮೈನ್ ಫಾಸ್ಟ್ ಬೌಲರ್ ಆಗೋದು ಯಾವುದೇ ತರಹದ ಡೌಟ್ ಇಲ್ಲ. ಅಂಡ್ ಆಸ್ ಯೂಶುವಲ್ ಟ್ರಾವಿಸ್ ಹೆಡ್ ಅವ್ರು 50 ಮುಖಾಂತರ ಈ ಸೀಸನ್ ಈ ಮ್ಯಾಚ್ ಆದ್ಮೇಲೆ ಆರೆಂಜ್ ಕ್ಯಾಪ್ ಇಟ್ಕೊಂಡಿದ್ರು. ಅಂಡ್ ಹೋಪ್ ಸೊ ಅದು ಆರೆಂಜ್ ಕ್ಯಾಪ್ ಇನ್ ಮುಂಬರುವ ಮ್ಯಾಚಸ್ ಗಳಲ್ಲಿ ವಾಪಸ್ ರಿಟರ್ನ್ ಮಾಡ್ತಾರೆ ಅಂತ ಅನ್ಕೊಂತೀನಿ.
ಎಸ್, ಅವ್ರು ಹೇಳಿದಾಗೆ ಪ್ರಸಿದ್ಧ ಕೃಷ್ಣ ಅವರು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಅ ಮೈನ್ ಬಾಲರ್ ಆಗಿ ಅವರು ಹೊರಗೆ ಬಂದಿದ್ದಾರೆ. ಅಂಡ್ ಟ್ರಾವಿಸ್ ಹೆಡ್ ಅವರು ಲಾಸ್ಟ್ 3 ಮ್ಯಾಚಸ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಮ್ಯಾಚ್ ಅಲ್ಲಿ ಮೇಡನ್ 50 ಮತ್ತೆ ಕಳೆದ 2 ಮ್ಯಾಚಸ್ ಅಲ್ಲೇ 50 ಮಿಸ್ ಆಗಿದೆ, ಬಟ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅಂಡ್ ಇದು 4th ಮ್ಯಾಚ್. ನಮ್ಮ ಪರ್ಫಾರ್ಮೆನ್ಸ್ ಗ್ರಾಫ್ ಫುಲ್ ಅಪ್ವರ್ಡ್ ಟ್ರೆಂಡ್ ಅಲ್ಲಿದೆ. ಇಲ್ಲಿ ನಾವು ಇನ್ನು ಕಂಫರ್ಟೇಬಲ್ ಆಗಿ ನಾವು ಈ ಮ್ಯಾಚ್ ನ ಗೆದ್ದಿದ್ದೇವೆ. ಸೊ ಈ ಮ್ಯಾಚ್ ನಾವು 6.2 ಓವರ್ ಅಲ್ಲಿ ನಾವು ಚೇಸ್ ಮಾಡಿದ್ದೇವೆ. ಅಂಡ್ ಪ್ರೀವಿಯಸ್ ಮ್ಯಾಚ್ 7.1 ಐ ಥಿಂಕ್. ಮತ್ತೆ ಸೆಕೆಂಡ್ ಮ್ಯಾಚ್ ಇನ್ನು ಬೇಗ ನಾವು ಚೇಸ್ ಮಾಡಿದ್ದೇವೆ. ಅಂಡ್ ಪರ್ಫಾರ್ಮೆನ್ಸ್ ಅಂತೂ ಒಳ್ಳೆ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿಗೆ ನಾವು ಹ್ಯಾಟ್ರಿಕ್ ಮ್ಯಾಚಸ್ ಗಳನ್ನ ಗೆದ್ದು ಆ, ಬೀಗ್ತಾ ಇದ್ವಿ. ಅಂಡ್ ಸಡನ್ಲಿ ನೆಕ್ಸ್ಟ್ ಮ್ಯಾಚ್ ಒಂದು ದೊಡ್ಡ ಶಾಕ್ ಸಿಕ್ಬಿಟ್ಟಿದೆ ಇಲ್ಲಿ ಅಗೇನ್ಸ್ಟ್ ಚೆನ್ನೈ ಸ್ಟಿಂಗರ್ಸ್. ಇಲ್ಲಿ ನೋಡೋದಾದ್ರೆ ಆ, ಏನ್ ಮಿಸ್ಟೇಕ್ ಆಯ್ತು ಅಂತ ನೋಡೋದಾದ್ರೆ ಇಲ್ಲಿ ಈಗ ಫಸ್ಟ್ ಒಂದ್ಸಲ ಕ್ಲಿಪ್ ತೋರಿಸಿದ್ನಲ್ಲ, ಇದೇ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು MS ಧೋನಿ ಅವರ ಇಂಪಾರ್ಟೆಂಟ್ ಕ್ಯಾಚ್ ಆಗಿತ್ತು, ನೋಡ್ಬೋದು. ಆ, ಇದು ಮ್ಯಾನುವಲ್ ಇರ್ಲಿಲ್ಲ, ಆಟೋ ಫೀಲ್ಡಿಂಗ್ ಇತ್ತು, ಬಟ್ ಆದ್ರೂ ಕೂಡ ಇವರು ಕ್ಯಾಚ್ ನ ಡ್ರಾಪ್ ಮಾಡಿದ್ದಾರೆ. ಸೊ ಇಲ್ಲಿ ಡ್ರಾಪ್ ಮಾಡಿರೋ ಕ್ಯಾಚ್ ಎಫೆಕ್ಟ್ ನೋಡ್ಬೋದು ನೀವು. MS ಧೋನಿ ಅವರು 35 ಆಫ್ 17 ಒಂದು ಎಕ್ಸ್ಪ್ಲೋಸಿವ್ ನಾಕ್ ಆಡಿದ್ದಾರೆ. ಸೊ ಆ ಒಂದು ಇಂಪಾರ್ಟೆಂಟ್ ಕ್ಯಾಚ್ ಇಂದ ಈ ಮ್ಯಾಚ್ ನಾವು ಸೋತಿದ್ದೀವಿ, 15 ರನ್ಸ್ ಇಂದ ಸೋತಿದ್ದೀವಿ. ಇದ್ರ ಬಗ್ಗೆ ಏನ್ ಹೇಳ್ತಾ? ಸೆಕೆಂಡ್ ಲಾಸ್ ಆಫ್ ದ ಸೀಸನ್. ಅದೇ, ಡ್ರಾಪ್ ಕ್ಯಾಚ್ ಇಸ್ ಈಕ್ವಲ್ ಟು ಮ್ಯಾಚ್ ಡ್ರಾಪ್ ಅಂತ ಹೇಳ್ತಾರಲ್ಲ, ಇದು 100% ಸತ್ಯ ಆಗಿದೆ. ಅಂಡ್ ನೀವು ನೋಡ್ಬೋದು, MS ಧೋನಿ ಅವರು ಪ್ರತಿ ಸಲ ನಮ್ಮ ರಿಯಲ್ IPL ಅಲ್ಲಿ ಬ್ಯಾಂಗ್ಳೂರ್ ಅಗೇನ್ಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ, ಒಳ್ಳೆ ರೆಕಾರ್ಡ್ ಕೂಡ ಉಂಟು. ಅಂಡ್ ಎಷ್ಟೋ ಸಲ RCB ಟೀಮ್ ನ ಸೋಲ್ಸಿದ್ದಾರೆ. ಅದು ನಮ್ಮ ಈ ಗೇಮ್ ಅಲ್ಲಿ ಕೂಡ ಸತ್ಯ ಆಗಿದೆ. 35 ರನ್ಸ್ ಸ್ಕೋರ್ ಮಾಡಿದ್ರು ಆಫ್ ಜಸ್ಟ್ 17 ಬಾಲ್. ಸೊ ಅದೊಂದು ಟರ್ನಿಂಗ್ ಪಾಯಿಂಟ್ ಆಫ್ ದಿ ಮ್ಯಾಚ್ ಆಗಿತ್ತು. ಮತ್ತೆ ಅಂಡ್ CSK ಟೀಮ್ ಅವರು ನಮ್ಮ RCPL ಅಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಅದು ಏನು ವಿನ್ ಆಗಿದ್ದಾರೆ. ಸೊ ಡಾಮಿನೆನ್ಸ್ ಬರೀ ರಿಯಲ್ ಗೇಮ್ ಅಲ್ಲಲ್ಲ, ನಮ್ಮ ಮೊಬೈಲ್ ಗೇಮ್ ಅಲ್ಲಿ ಕೂಡ ಏನು MS ಧೋನಿ ಅವರ ಪರ್ಫಾರ್ಮೆನ್ಸ್ ಅಂಡ್ CSK ಟೀಮಿನ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಓಕೆ. ಸೊ ಈ ಮ್ಯಾಚ್ ಆಯ್ತು. ಸೊ ಇನ್ನೊಂದು ಇಲ್ಲಿ ನೆಕ್ಸ್ಟ್ ಮ್ಯಾಚ್ ನೋಡೋದಾದ್ರೆ ಚೆನ್ನೈ, ಓಕೆ ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಮತ್ತೊಂದು ದೊಡ್ಡ ಹೊಡೆತ ಸಿಗ್ಬಿಡ್ತು. ಬಟ್ ಇದ್ರಲ್ಲಿ ಏನಾಗಿತ್ತು ಅಂದ್ರೆ ನಾವು ಡಿಫೆಂಡ್ ಮಾಡ್ತಿದ್ವಿ. ಡಿಫೆಂಡ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. RC20 ಆಗಿರ್ಬೋದು, RC24 ಆಗಿರ್ಬೋದು, ಏನು ಚೇಂಜ್ ಆಗಿಲ್ಲ. ಲಾಸ್ಟಿಗೆ ಇವನ್ ಬೌಲರ್ಸ್ ಬಂದ್ರೆ ಬೌಲರ್ಸ್ ಬುಮ್ರಾ ಅವರೇ ಬಂದು 1 ಬಾಲ್ 6 ಇದ್ದ ಅವರೇ ಹೊಡೆದು ಗೆಲ್ಸ್ತಾರೆ. ಆ ತರ ಪರಿಸ್ಥಿತಿ ಬೇರೆ ನಾವು ಸುಮಾರು ಸಲ ನೋಡಿದೀವಿ. ಬಟ್ ಅಂತ ವರ್ಸ್ಟ್ ಸಿಚುವೇಶನ್ ಕೂಡ ಅಲ್ಲ, ಜಸ್ಟ್ 2 ವಿಕೆಟ್ ಅವರು ಲಾಸ್ ಆಗಿದೆ. ಅಂಡ್ ಜೇಸನ್ ರಾಯರ್ ಕೂಡ ಭರ್ಜರಿ ಹಾಫ್ ಸೆಂಚುರಿ ಹಾಕಿದ್ದಾರೆ. ಅಂತ ಸಮಯದಲ್ಲಿ ಡಿಫೆಂಡ್ ಮಾಡೋದು ಇದು ತುಂಬಾನೇ ದೊಡ್ಡ ಬೆಟ್ಟ ತರ. ಪ್ಲಸ್ ಇಲ್ಲಿ ಬೌಲಿಂಗ್ ಮಾಡೋದು ಕಷ್ಟ ಈ ಗೇಮ್ ಅಲ್ಲಿ. ಗ್ರೀನ್ ಮಾರ್ಕರ್ ಇತ್ತು RC20, ಅದನ್ನ ಹಿಡ್ಕೊಂಡು ಕಂಟ್ರೋಲ್ ಆದ್ರೂ ಮಾಡ್ಬೋದಿತ್ತು ಅಲ್ಲಿ. ಬಟ್ ಇಲ್ಲಿ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಬಟ್ ಆದ್ರೂ ಕೂಡ ಲಾಸ್ಟ್ ಬಾಲ್ ತನಕ ಹೋಗಿದೆ ಈ ಮ್ಯಾಚ್. ಇಲ್ಲಿ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ವಿಲ್ ಜಾಕ್ಸ್ ಅವರು ಬ್ಲಿಸ್ಟ್ರಿಂಗ್ 48 ಆಫ್ 16 ಮಾಡಿದ್ರು. ಬಟ್ ಅದು ಬಿಟ್ರೆ ಯಾರು ಕೂಡ 20 ರನ್ಸ್ ಕೂಡ ದಾಟ್ಲಿಲ್ಲ. ಒನ್ ಮ್ಯಾನ್ ಶೋ ಆಗಿರ್ಬೋದು ಇದು. ಯಾರಾದ್ರೂ ಸಪೋರ್ಟ್ ಏನಾದ್ರು ಕೊಟ್ಟಿದ್ರೆ ಒಂದು 100+ ಸ್ಕೋರ್ ಬರೋ ಸಾಧ್ಯತೆ ಕೂಡ ಇರ್ತಿತ್ತು. ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸ್ಯಾಮ್ ಕರನ್ ಫೈಟ್ ಬ್ಯಾಕ್ ನೀಡಿದ್ದಾರೆ ಬೌಲಿಂಗ್ ಅಲ್ಲಿ, 2 ವಿಕೆಟ್ಸ್ ನ ತೆಗೆದು. ಮತ್ತೆ ಪ್ರಸಿದ್ಧ ಕೃಷ್ಣ ಅವ್ರು ಈ ಮ್ಯಾಚ್ ಇರ್ಲಿಲ್ಲ ಇಂಜುರಿಯಿಂದ. ಅದೇ ಒಂದು ದೊಡ್ಡ ಹೊಡೆತ ಸಿಗ್ಬಿಟ್ಟಿದೆ. ಅವ್ರು ನಮ್ಮ ಮೋಸ್ಟ್ ಎಕನಾಮಿಕಲ್ ಹಾಗೂ ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ರು. ಟೇವಾಟಿ ಅವರು ಎಕನಾಮಿಕಲ್ ಆಗಿ ಮಾಡಿದ್ದಾರೆ. ಅವ್ರು ಶಿವಮ್ ದೂಬೆ ಅವರ ಜಾಗಕ್ಕೆ ಬಂದಿದ್ರು, ಅವ್ರು ಕೂಡ ಇಂಜುರಿಯಿಂದ ಹೊರಗೆ ಹೋಗಿದ್ರು. ಸೊ ದಟ್ಸ್ ವೈ ಹೋಲ್ಡರ್ ಅವರು 8 ಎಕನಾಮಿ ಮಾಡಿದ್ರೆ. ಚಹಲ್ ಅವರು ಸ್ಲೈಟ್ ಡಿಸಪಾಯಿಂಟ್ ಮಾಡಿದ್ದಾರೆ, 2 ಓವರ್ಸ್ಗೆ 23, ನಮ್ಮ ಹೈಯೆಸ್ಟ್ ಬಿಡೆಡ್ ಪ್ಲೇಯರ್ ಅವರು. ಸೊ ಅದಕ್ಕೆ ಈ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀವಿ? ಅದೇ, RC20 ಅಲ್ಲಾದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲೇ ಬಾಲ್ ಮಾಡಿದ್ರೆ ಅಂಡ್ ಗ್ರೀನ್ ಲೈನ್ ಮೇಲೆ ನಾವು ಪ್ಲೇಸ್ ಏನು ಮಾರ್ಕರ್ನ ನಾವು ಪ್ಲೇಸ್ ಮಾಡಿದ್ರೆ ಸೊ ರನ್ಸ್ ಕಂಟ್ರೋಲ್ ಮಾಡ್ಬೋದು. ಅಂಡ್ ಈವನ್ ವಿಕೆಟ್ಸ್ ಕೂಡ ಈಸಿಲಿ ಪಿಕ್ ಮಾಡ್ಬೋದು. ಸೊ ವೆನ್ ಕಂಪೇರ್ಡ್ ಟು RC24 ಎಷ್ಟೋ ಪಟ್ಟು ಈಸಿ ಇದೆ ಇನ್ ಟರ್ಮ್ಸ್ ಆಫ್ ಬ್ಯಾಟಿಂಗ್ ಅಂಡ್ ಇನ್ ಟರ್ಮ್ಸ್ ಆಫ್ ಬಾಲಿಂಗ್. ಬಟ್ RC24 ಅಲ್ಲೇ ಬ್ಯಾಟಿಂಗ್ ಕೂಡ ಒಂದ್ ಲೆವೆಲ್ ಡಿಫಿಕಲ್ಟಿ ಹೈ ಇದೆ ಅಂಡ್ ಇವನ್ ಬಾಲಿಂಗ್ ಅಲ್ಲಿ ಕೂಡ. ಅಂಡ್ ನಾವ್ ಈ ಮ್ಯಾಚ್ ಅಲ್ಲಿ ರಾಹುಲ್ ತೆವಾಟಿ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಬಾಲಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಡಿಸಪಾಯಿಂಟಿಂಗ್ ಏನಂದ್ರೆ ಈ ಸೀಸನ್ ಅಲ್ಲೇ ಟಿಲ್ ದಿಸ್ ಮ್ಯಾಚ್ ಯುಜ್ವೇಂದರ್ ಚಹಲ್ ಅವ್ರದ್ದು ಅವರ ಕಡೆಯಿಂದ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಅದೊಂದು ನಮ್ಗೆ ಏನು ತುಂಬಾ
ಮೈನಸ್ ಆಗಿರ್ದು. ಅಂಡ್ ಇಲ್ಲಿ ತೆವಾಟೆ ಅವ್ರು ಬಂದು ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಆ ಬ್ಯಾಂಗ್ಳೂರ್ ರಾಕೆಟ್ಸ್ ಟೀಮಿಗೆ. ಸೊ ಇವರನ್ನು ಇಲ್ಲಿಂದ ನಾವು ಬ್ಯಾಕ್ ಮಾಡುವಂತ ನಾವು ಒಂದು ಡಿಸೈಡ್ ಮಾಡಿದ್ದೀವಿ ಈ ಮ್ಯಾಚ್ ಇಂದ. ಓಕೆ, ಸೆವೆಂತ್ ಮ್ಯಾಚ್ ನೋಡೋದಾದ್ರೆ ಇಲ್ಲಿ ಕೂಡ ನಮಗೆ ಬೇಕಾದ ರಿಸಲ್ಟ್ ಸಿಕ್ಕಿಲ್ಲ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ರೈನ್ ಇದ್ರೆ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗಿ ಆ ಪ್ಲಾನೇ ಉಲ್ಟಾ ಹೊಟ್ಟಿತ್ತು. ನೋಡ್ಬೋದು, ಲಕ್ನೋ 6 overs 39 ಮಾಡಿದ್ರು. DLS ಮೆಥಡ್ ಇಂದ ನಮಗೆ 44 ಟಾರ್ಗೆಟ್ ಸಿಕ್ತು. 44 ಟಾರ್ಗೆಟ್ ಸಿಕ್ತು. ಬಟ್ ನಾವು ಫೈಟ್ ಬ್ಯಾಕ್ ಮಾಡಿದ್ವಿ 6 overs 42 for 4 ಹೊಡೆದು ಜಸ್ಟ್ 1 run ಇಂದ ಹಿಂದೆ ಬಿದ್ದಿದ್ವಿ. ಬಟ್ ಈ ಮ್ಯಾಚ್ ಕೂಡ ಒಳ್ಳೆ ಥ್ರಿಲ್ಲಿಂಗ್ ಆಗಿತ್ತು. ಅಂಡ್ ಇಲ್ಲಿ ಕೂಡ ನೋಡ್ಬೋದು ನೀವು, ಟ್ರಾವಿಸ್ ಹೆಡ್ ಅವರು ಒಬ್ರೇ ಸ್ಟಾರ್ಟ್ ಮಾಡಿದ್ದಾರೆ, ಒಬ್ರೇ ಒನ್ ಮ್ಯಾನ್ ಶೋ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಲೈನ್ ನ ಕ್ರಾಸ್ ಮಾಡಕ್ ಆಗ್ಲಿಲ್ಲ ಅವ್ರ ಕಡೆಯಿಂದ. DK ಅವ್ರು ಕೊನೆಯ 2 ಬಾಲ್ ಅಲ್ಲಿ ಫೈಟ್ ಕೊಟ್ರು. ಬಟ್ ಲಾಸ್ಟ್ ಬಾಲ್ ಏನೋ ಲಕ್ ಏನೋ ಸರಿ ಇಲ್ಲ, ಮಿಸ್ ಆಗ್ಬಿಡ್ತು. ಅದೇನಾದ್ರು ಟಚ್ ಆಗಿ ಅಟ್ಲೀಸ್ಟ್ ಟೈಯಾರು ಆಗ್ತಿತ್ತು. ಬಟ್ ಇರ್ಲಿ, ಈಗ ಮ್ಯಾಚ್ ಕೈ ತಪ್ಪಿ ಹೋಗ್ಬಿಟ್ಟಿದೆ. ಬೌಲಿಂಗ್ ಬಗ್ಗೆ ಈಗ ನೋಡೋಣ. ಇಲ್ಲಿ ಖಲೀಲ್ ಅಹ್ಮದ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಮ್ಯಾಚ್ ಅಲ್ಲಿ. ಸೊ ಅವ್ರು 1 wicket 15 runs ಕೊಟ್ಟು 1 wicket ತೆಗೆದ್ರೆ ನಿಯರ್ಲಿ 7 7 ಗಿಂತ ಜಾಸ್ತಿ ಇದೆ ಎಕಾನಮಿ. ಅಂಡ್ ಹರ್ಷಲ್ ಪಟೇಲ್ ಅವರು 5 run ಕೊಟ್ಟಿದ್ದಾರೆ, ಬಟ್ 1 run ತೆಗೆದಿದ್ದಾರೆ. ಅಂಡ್ ರಾಹುಲ್ ಟೆವಾಟಿಯಾ ನೋಡ್ಬೋದು, ಪ್ರತಿ ಮ್ಯಾಚ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಇಕನಾಮಿಕಲ್ ಆಗಿ ಆಗ್ತಾ ಇದ್ದಾರೆ. ಅಂಡ್ ಹೇಳು. ಅಂಡ್ ಇದೊಂದು ಬಿಗ್ ಬೂಸ್ಟ್ ಸಿಕ್ಕಿದೆ, ಯಾಕಂದ್ರೆ ತೆವಾಟಿ ಅವರು ಇಕನಾಮಿಕಲ್ ಬಾಲಿಂಗ್ ಮಾಡ್ತಿದ್ದಾರೆ. ಸೊ ನಾವು ಮ್ಯಾಚ್ 5 ತನಕ ಆಸ್ ಅ ಫೋರ್ತ್ ಬೌಲರ್ ಆಗಿ ವಿಲ್ ಜಾಕ್ಸ್ ಅವರಿಗೆ ಒಂದು ಓವರ್ ಕೊಡ್ತಿದ್ವಿ, ಮತ್ತೆ ದೇವದತ್ ಪಡಿಕ್ಕಲ್ ಅವರಿಗೆ, ತಿಲಕ್ ವರ್ಮಾ ಅವರಿಗೆ. ಸೊ ಹಾಗೆ 4 overs ನಾವು ಸಮವ್ ಮ್ಯಾನೇಜ್ ಮಾಡ್ತಿದ್ವಿ. ಬಟ್ ಫ್ರಮ್ ಪ್ರೀವಿಯಸ್ ಮ್ಯಾಚ್ ಇಂದ ಒಂದು ಒಳ್ಳೆ ನಮಗೆ ಏನು ಕಾನ್ಫಿಡೆನ್ಸ್ ಸಿಕ್ಕಿದೆ. ರಾಹುಲ್ ತೆವಾಟಿ ಅವರ ಹತ್ರ ಎಬಿಲಿಟಿ ಇದೆ ಅಂಡ್ ಇಕನಾಮಿಕಲಿ ಬಾಲಿಂಗ್ ಮಾಡ್ತಾರೆ. ಇವನ್ ಕಂಪೇರ್ಡ್ ಟು ಯುಜ್ವೇಂದ್ರ ಚಹಲ್ ಒಂದು ಒಳ್ಳೆ ಬೂಸ್ಟ್ ಸಿಕ್ಕಿದೆ. ಅಂಡ್ ಇವನ್ ಬ್ಯಾಟಿಂಗ್ ಕೂಡ ಸ್ಟ್ರೆಂಥನ್ ಮಾಡ್ಬೋದು. ಸೊ ಇದೊಂದು ಒಳ್ಳೆ ಬೂಸ್ಟ್ ಸಿಕ್ಕಿದೆ. ಅಂಡ್ ಇಲ್ಲಿ ತನಕ ನೋಡ್ತಾ ಬಂದ್ರೆ ನಮ್ಮ ಬ್ಯಾಟಿಂಗ್ ಅಲ್ಲಿ ಟ್ರಾವಿಸ್ ಹೆಡ್ ಅವರು ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಸೆಕೆಂಡ್ಲಿ ವಿಲ್ ಜಾಕ್ಸ್, ಮತ್ತೆ ಥರ್ಡ್ ದಿನೇಶ್ ಕಾರ್ತಿಕ್ ಅವರು. ಸೊ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಇಂದ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಅಂಡ್ ಬಾಲಿಂಗ್ ಅಲ್ಲೇ ರಾಹುಲ್ ತೆವಾಟಿ ಅವರು ಇಕನಾಮಿಕಲಿ ಬಾಲಿಂಗ್ ಮಾಡ್ತಿದ್ದಾರೆ. ಪ್ರಸಿದ್ಧ ಕೃಷ್ಣ ಅವರು ಕೂಡ ಇದ್ದಾರೆ. ಅವರು 2-3 ಮ್ಯಾಚಸ್ ಇಂಜುರಿಯಿಂದ ರೂಲ್ಡ್ ಔಟ್ ಆದ್ರು. ಮತ್ತೆ ಆ ಟಿಮ್ ಸೌತಿ ಅವರು ಇನ್ ಸಮ್ ಮ್ಯಾಚಸ್. ಅಂಡ್ ಹೋಲ್ಡರ್ ಅವರಿಗೂ ಕೂಡ ನಾವೊಂದು ಚಾನ್ಸ್ ಕೊಟ್ಟಿದ್ವಿ, ಅಲ್ಲೊಂದು ಡಿಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅಂಡ್ ಈ ಮ್ಯಾಚ್ ಅಲ್ಲಿ ನಾವು ರಾಜ್ವರ್ಧನ್ ಹಂಗರ್ ಗೇಕರ್ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದೀವಿ. ಸೊ ಆ ಪರ್ಫಾರ್ಮೆನ್ಸ್ ಬಗ್ಗೆ ಶ್ರೇಯಸ್ ಅವರು ಹೇಳ್ತಾರೆ, ಮತ್ತೆ ಕನ್ಕ್ಲೂಡ್ ಮಾಡೋಣ. ಸರ್ಪ್ರೈಸಿಂಗ್ಲಿ ರಾಜವರ್ಧನ್ ಅಂಗರ್ಗೇಕರ್ ಅವ್ರದ್ದು ಒಳ್ಳೊಳ್ಳೆ ಅಬಿಲಿಟೀಸ್ ಇದೆ. ಲೈಕ್ ಟ್ರೆಂಟ್ ಬೋಲ್ಟ್, ರಬಾಡ, ಬುಮ್ರಾ ಅಂತ ಆತರ ಬೌಲರ್ಸ್ ಇರೋ ಆಟ್ರಿಬ್ಯೂಟ್ಸ್ ರಾಜವರ್ಧನ್ ಅಂಗರ್ಗೇಕರ್ ಇದ್ದಾರೆ. ಅದು ಸರ್ಪ್ರೈಸ್ ಆಯ್ತು. ಆತರ ಆಟ್ರಿಬ್ಯೂಟ್ಸ್ ಈವನ್ ಪ್ರಸಿದ್ಧ ಕೃಷ್ಣ ಅವರಿಗಿಲ್ಲ, ಖಲೀಲ್ ಅವರಿಗಿಲ್ಲ, ಹರ್ಷಲ್ ಪಟೇಲ್ ಅವರಿಗಿಲ್ಲ, ಸಂದೀಪ್ ಶರ್ಮಾ ಅವರಿಗಿಲ್ಲ. ಅವ್ರಿಗೆ ಇಲ್ದೇ ಇರೋರು ರಾಜವರ್ಧನ್ ಅವರಿಗೆ ಹೇಗ್ ಸಿಕ್ಕಿದೆ ಅಂತಾನೆ ಗೊತ್ತಿಲ್ಲ. ಸರ್ಪ್ರೈಸಿಂಗ್ ಅದು. ಸೊ ಅವ್ರಿಗೆ ಕೂಡ ಅವ್ರಿಗೆ ಕೂಡ ಒಂದು ಇರ್ಬೋದು, ಫ್ಯೂಚರ್ ಅಲ್ಲಿ ದೊಡ್ಡ ಬೌಲರ್ ಆಗ್ಬೋದು ಅಂತ. ಸೊ ಅದಕ್ಕೆ ಒಳ್ಳೊಳ್ಳೆ ಅಟ್ರಿಬ್ಯೂಟ್ಸ್ ಕೂಡ ಇದೆ. ಸೊ ಲುಕಿಂಗ್ ಫಾರ್ವರ್ಡ್ ಅವ್ರ ಕಡೆಯಿಂದ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ. ಸೊ ಇದು ಕೊನೆಯದಾಗಿ ಪಾಯಿಂಟ್ಸ್ ಟೇಬಲ್ ತೋರಿಸಿ ನಿಮ್ಗೆ ಕನ್ಕ್ಲೂಡ್ ಮಾಡ್ತೀವಿ. ಕರೆಂಟ್ಲಿ 5th ಪೊಸಿಷನ್ ಅಲ್ಲಿ ಇದೀವಿ ವಿತ್ 3 wins and 4 losses. ರನ್ ರೇಟ್ ಅಂತೂ ಸೂಪರ್ ಆಗಿದೆ, 5.47 ನಮ್ದೇ ಹೈಯೆಸ್ಟ್. ಸೊ ಇಲ್ಲಿಂದ ನಾವು ಟಾಪ್ 4ಗೆ ಬರಕ್ಕೆ ಏನ್ ಮಾಡ್ಬೇಕು? ಬರ್ಬೋದಾ ಟಾಪ್ 4ಗೆ? ಹೇಳು. ನಾವು ಆ, ಇಲ್ಲಿ ಆಡಿರುವ RC20 RCPL ಸೀಸನ್ ಅಲ್ಲಿ ನಾವು ಇಂಥ ಪೊಸಿಷನ್ ಅಲ್ಲಿ ಇರ್ಲಿಲ್ಲ. ಹೆಚ್ಚಂದ್ರೆ ನಾವು ಟಾಪ್ ಫಸ್ಟ್ ಪೊಸಿಷನ್ ಇರ್ತಿದ್ವಿ, ಮಿಸ್ ಆದ್ರೆ ಸೆಕೆಂಡ್ ಅಲ್ಲಿ ಇರ್ತಿದ್ವಿ. ಬಟ್ ಇಲ್ಲಿ ನಾವು 6th ಪೊಸಿಷನ್ ಅಲ್ಲಿ ಇದ್ದೀವಿ. ಅಂಡ್ ಇದು ಚಾಲೆಂಜಿಂಗ್ ಕೂಡ. ಅಂಡ್ ಇದು ನಮ್ಮ ಫಸ್ಟ್ RCPL ಸೀಸನ್ ಇನ್ ರಿಯಲ್ ಕ್ರಿಕೆಟ್ 24. ಅಂಡ್ ಹೋಪ್ಸ್ ನಾವು ಒಳ್ಳೆ ಕಮ್ ಬ್ಯಾಕ್ ಮಾಡ್ತೇವೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀವಿ. ಅಂಡ್ ಇನ್ನು 7 ಮ್ಯಾಚಸ್ ಇದೆ, ಒಂದು ಮಿನಿಮಮ್ ಒಂದು 5 ಮ್ಯಾಚಸ್ ಆದ್ರೂ ಗೆಲ್ಬೇಕು ಈಸಿಲಿ ಕ್ವಾಲಿಫೈ ಆಗ್ಲಿಕ್ಕೆ. ಅಂಡ್ ನಾವು ನಮ್ಮ 100% ಕೊಡ್ತೀವಿ ಇನ್ ಟರ್ಮ್ಸ್ ಆಫ್ ಟೀಮ್ ಸೆಲೆಕ್ಷನ್ ಅಂಡ್ ಬ್ಯಾಟಿಂಗ್ ಅಂಡ್ ಬಾಲಿಂಗ್ ಪರ್ಫಾರ್ಮೆನ್ಸ್ ಮೇಲೆ. ಸೊ ಹೋಪ್ಸ್ ಇಟ್ಟಿದೀವಿ. ಸೊ ಟಾಪ್ 2 ರೀಚ್ ಆಗ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ, ಇಲ್ಲಾಂದ್ರೆ ಥರ್ಡ್ ಆರ್ ಫೋರ್ತ್. ಸೊ ಟಾಪ್ 2 ಅನ್ನ ನಾವು ಟಾರ್ಗೆಟ್ ಅಲ್ಲಿ ಇಟ್ಟಿದೀವಿ. ಸೊ ಉಳಿದಿರೋ ಮ್ಯಾಚಸ್ ಅಲ್ಲಿ ಒಂದು ಪಾಸಿಟಿವ್ ಆಗಿ ಆಡಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿ ನಾವು ಕ್ವಾಲಿಫೈ ಆಗ್ತೀವಿ ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿರೋ ಪ್ಯಾಟರ್ನ್ ಪ್ರಕಾರ ಫಸ್ಟ್ ಮ್ಯಾಚ್ ಹೋಗಿದೆ, ಆಮೇಲೆ ಹ್ಯಾಟ್ರಿಕ್ ವಿನ್ ಆಗಿದೆ, ಆಮೇಲೆ ಮತ್ತೆ ಹ್ಯಾಟ್ರಿಕ್ ಸೋಲ್ ಆಗಿದೆ. ಸೊ ಇದು ಇಷ್ಟ ಆಗಿದೆ ನಮ್ಮ ಪ್ಯಾಟರ್ನ್. ಗೆದ್ರೆ ಗೆಲ್ತಾ ಹೋಗ್ತೀವಿ, ಸೋತ್ರೆ ಸೋಲ್ತಾನೆ ಹೋಗ್ತೀವಿ.
ಅದನ್ನ ಆದಷ್ಟು ಬೇಗ ಈಗ ಚೇಂಜ್ ಮಾಡಬೇಕು. ಸೊ ಏನೆಲ್ಲ ಪ್ಲೇಯಿಂಗ್ ಚೇಂಜಸ್ ಮಾಡಬೇಕು ಅಂತ ಕಮೆಂಟ್ ಅಲ್ಲಿ ಸಜೆಸ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಮ್ಯಾಚ್ ಇಂದ. ಲುಕಿಂಗ್ ಫಾರ್ ಅ ಫ್ರೆಶ್ ಸ್ಟಾರ್ಟ್. ಮತ್ತೊಂದ್ಸಲ 7 ಗೇಮ್ಸ್ ಅಟ್ ಅ ಟೈಮ್ ಆಗಿ ತಗೊಂಡು ಆಡುವಂತ ಮೈಂಡ್ ಸೆಟ್ ಅಲ್ಲಿ ಇದೆ. ಎಲ್ಲ 7 ಮ್ಯಾಚಸ್ ವಿನ್ ಆಗೋಕೆ ಟಾರ್ಗೆಟ್ ಮಾಡ್ತೀವಿ. ಟಾಪ್ 2ಗೆ ಹೋಗೋ ಕೂಡ ಟಾರ್ಗೆಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, ಟಾಪ್ 2 ಅಲ್ಲಿ ಬಂದ್ರೆ ಡೈರೆಕ್ಟ್ ಫೈನಲ್ಗೆ ಚಾನ್ಸಸ್ ಇದೆ ವಿನ್ ಆದ್ರೆ. ಅಂಡ್ ಇನ್ನೊಂದು ಏನಂದ್ರೆ, ಇದು RC20 ಜಸ್ಟ್ 8 ಟೀಮ್ಸ್ ಇತ್ತು, ಟಾಪ್ 4 ಬರೋದು ನೀರ್ ಕುಡ್ದಷ್ಟು ಈಸಿ ಇರ್ತಿತ್ತು. ಬಟ್ ಇಲ್ಲಿ 10 ಟೀಮ್ಸ್ ಇರೋ ಕಾರಣ ಹೋರಾಟ ಮಾಡ್ಲೇಬೇಕು. ಪ್ಲಸ್ ಗೇಮ್ ಪ್ಲೇ ಕೂಡ ಅಷ್ಟು ಸ್ಮೂತ್ ಆಗಿಲ್ಲ RC20. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿರೋದು. RC20 ಏನು, ಕೆಲವು ನಿಮ್ಗೆ ಒಂದ್ 2-3 ಮ್ಯಾಚಸ್ ಆದ್ರೆ ನಿಮ್ಗೆ ಗೊತ್ತಾಗ್ತಿತ್ತು, ನಿಮ್ಗೆ ಗೇಮ್ ಕೈ ಹಿಡಿತಕ್ ಸಿಗ್ತಿತ್ತು. ಬಟ್ ಇಲ್ಲಿ ನೀವು ಸ್ವಲ್ಪ ತಲೆ ಓಡಿಸ್ಬೇಕು. ತಲೆ ಓಡಿಸಿ ಶಾರ್ಟ್ಸ್ ಗಳನ್ನ ನೀವು ಹಾಕ್ಬೇಕು, ಇಲ್ಲ ಅಂದ್ರೆ ಹೋಗ್ಬಿಡುತ್ತೆ. ಪ್ಲಸ್ 10 ಟೀಮ್ಸ್ ಕೂಡ ಇದೆ. ಸೊ ಇದು ಚಾಲೆಂಜಿಂಗ್ ಆಗಿದೆ. ನೋಡೋಣ, ಚಾಲೆಂಜಸ್ ಅಕ್ಸೆಪ್ಟ್ ಮಾಡಿ ಯಾವ ರೀತಿ ಕೊನೆ ತನಕ ಹೋಗಿ ನಿಲ್ಲುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಗುಡ್ ಬೈ.